Hello dear students, welcome to EduSumit. So ಈ ಒಂದು ವಿಡಿಯೋಲಿ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಸ್ಕೋರ್ 30 ಮಾರ್ಕ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸರ್ 20 ಮಾರ್ಕ್ಸ್ ಅಷ್ಟೇ ಇರುತ್ತೆ ಅಂತ ನಾ ಕೇಳಿದೆ 5 ಮಾರ್ಕ್ಸ್ ಅಲ್ಲಿ, ಇನ್ನು 10 ಮಾರ್ಕ್ಸ್ ನಿಮ್ದು 2 ಮಾರ್ಕ್ಸ್ 1 ಮಾರ್ಕ್ಸ್ ಕೂಡ ಕವರ್ ಆಗುತ್ತೆ ಇದ್ರೆ. ಓಕೆ 33 ಮಾರ್ಕ್ಸ್ ಏನು ಬರುತ್ತೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪೇಪರ್ ಈ ವರ್ಷಕ್ಕಾಗಿ, ನಾಟ್ ಎವ್ರಿ ಇಯರ್. ಆ 30 ಮಾರ್ಕ್ಸ್ ಯಾವ ರೀತಿ ಕವರ್ ಮಾಡಬೇಕು, 33 ಮಾರ್ಕ್ಸ್ ಬರುತ್ತೆ, ಅದರಲ್ಲಿ 30 ಮಾರ್ಕ್ಸ್ ನಾನು ಆನ್ ದಿ ಅವರೇಜ್ ಹಿಡಿದಿದ್ದೇನೆ. ಅದರಲ್ಲಿ ನಾನು ಹೇಳಿದಂಥ ಕೆಲವೊಂದು ಚಾಪ್ಟರ್ಸ್ ಇದ್ದಾವೆ, ಆ ಚಾಪ್ಟರ್ಸ್ ಅಷ್ಟೇ ನೀವು ಫಾಲೋ ಮಾಡಿದರೆ ಯು ಕ್ಯಾನ್ ಸ್ಕೋರ್ ದಿಸ್ 30 ಮಾರ್ಕ್ಸ್. ಓಕೆ ಎಸ್ ಸರ್, 2 ಮಾರ್ಕ್ಸ್ ಕೂಡ ಕವರ್ ಆಗುತ್ತೆ, ಇಲ್ಲಿ 1 ಮಾರ್ಕ್ಸ್ ಕೂಡ ಕವರ್ ಆಗುತ್ತೆ. ಓಕೆ 2 ಮಾರ್ಕ್ಸ್ ಅಂದರೆ ಪಾರ್ಟ್ ಬಿ ಪಾರ್ಟ್ ಎ ಕೂಡ ಕವರ್ ಆಗುತ್ತೆ ಅಂತ ಹೇಳ್ತಿದ್ದೇನೆ. ಅವು ಇಷ್ಟು ಚಾಪ್ಟರ್ಸ್ ಮಾಡಿದ್ದಾರೆ. ಓಕೆ ಎಲ್ಲ ಸ್ಟಡಿ ಮಾಡೋಕ್ಕಿಲ್ಲ, 3 ಚಾಪ್ಟರ್ಸ್ ಹೇಳ್ತೇನೆ. ಬೇಸಿಕಲಿ 3 ಚಾಪ್ಟರ್ಸ್ ಇಂದ ಎವ್ರಿಥಿಂಗ್ ವಿಲ್ ಬಿ ಕವರ್, 3 ಚಾಪ್ಟರ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ ಸೊ ನೋಡಿ, ಈ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ವಾಂಟ್. ದೆನ್ ಇಲ್ಲಿ ನೋಡಿ, ಇದು ನಿಮ್ದು ಏನಿದೆ ಬ್ಲೂ ಪ್ರಿಂಟ್ ಅಲ್ಲಿ ಇರುವಂಥ ಈ ರೀತಿ ನಿಮ್ಮ ಬ್ಲೂ ಪ್ರಿಂಟ್ PUE ಇಂದ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇವು ಇದ್ದಾವೆ 1 ಮಾರ್ಕ್ಸ್, ದಿಸ್ ಇಸ್ ಯುವರ್ 2 ಮಾರ್ಕ್ಸ್, ದಿಸ್ ಇಸ್ ಯುವರ್ 5 ಮಾರ್ಕ್ಸ್, ದಿಸ್ ಇಸ್ ಯುವರ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಡೈರೆಕ್ಟ್ ಕ್ವಶನ್ ಯಾವುದೇ ಇಲ್ಲಿ ಕೇಳೋದಿಲ್ಲ, ಫಸ್ಟ್ ಥಿಂಗ್ ಎಲ್ಲರೂ ಗಮನದಲ್ಲಿ ಇಡಬೇಕು. 5 ಮಾರ್ಕ್ಸ್ಗಾಗಿ ಟೋಟಲ್ 1 2 3 4 5 6 7 8 9 10 ಕ್ವಶನ್ಸ್ ಕೇಳ್ತಾರೆ. 10 ಕ್ವಶನ್ಸ್ ಕೇಳ್ತಾರೆ, ನಿಮ್ಗೆ ಎಷ್ಟು ಅಟೆಂಡ್ ಮಾಡಬೇಕು? 4 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. 4 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ ಅಲ್ಲಿ ನೋಡಿ, 2 ಮಾರ್ಕ್ಸ್ ಅಲ್ಲಿ 4 ಬರ್ತವೆ ಕ್ವಶನ್ಸ್. ಇಲ್ಲಿ 4 ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಅಲ್ಲಿ ಕೂಡ 4 ಕ್ವಶನ್ಸ್ ಇದ್ದಾವೆ ಈ ಇದರಲ್ಲಿ ಕೂಡ ನಿಮಗೆ ಒಂದೇ ಚಾಪ್ಟರ್ ಹೇಳ್ತೇನೆ, ಆ ಚಾಪ್ಟರ್ ಇಂದ ನೀವು ಫುಲ್ ಆಗಿ ನಿಮ್ಗೆ ಕ್ವಶನ್ಸ್ ಕೂಡ ಕೊಡ್ತೇನೆ. ಈ ಚಾಪ್ಟರ್ ಇಂದ ಆಲ್ಸೋ ಐ ಗಿವ್ ದ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಪ್ರೊವೈಡ್ ಮಾಡ್ತಿರ್ತೇನೆ. 1 ಮಾರ್ಕ್ಸ್ ಅಲ್ಲಿ ಈಸಿ ಟು ಸ್ಕೋರ್ 5 ಕ್ವಶನ್ಸ್, ಈಸಿನೇ 5 ಕ್ವಶನ್ಸ್ ಈಸಿಲಿ ಮಾಡ್ಬೋದು. ಈ ಅಷ್ಟೆಲ್ಲ ಚಾಪ್ಟರ್ಸ್ ಮಾಡೋದಕ್ಕಿಂತ ಒಂದು ಇದು ನೋಡಿ, ಕೆಮಿಸ್ಟ್ರಿ ಎವ್ರಿಡೇ ಲೈಫ್ ಇಂದ ಈಸಿ ಕೇಳ್ತಾರೆ, ಪಾಲಿಮರ್ಸ್ ಇಂದ ಈಸಿ ಕೇಳ್ತಾರೆ, ಅದೇ ರೀತಿ ಆಲ್ಕೋಹಾಲ್ ಫಿನಾಲ್ಸ್ ಇಂದ ಈಸಿ ಇರ್ತದೆ, ಹ್ಯಾಲೋಎಲ್ಕೇನ್ಸ್ ಇಂದ. ಇಫ್ ಯು ವಾಂಟ್ ಯು ಕ್ಯಾನ್ ಟಾರ್ಗೆಟ್ ದಿಸ್, ಆರ್ ಯು ಕ್ಯಾನ್ ಸರ್ ನಾವು ಇನ್ಆರ್ಗ್ಯಾನಿಕ್ ಫಿಸಿಕಲ್ ಇಂದ ಮಾಡ್ತೀವಿ ಅಂದ್ರೆ ಯು ಕ್ಯಾನ್ ಆಲ್ಸೋ ಲೀವ್ ದಿಸ್ 1 ಮಾರ್ಕ್ಸ್. 30 ಮಾರ್ಕ್ಸ್ ಹೇಗೆ ಆಗುತ್ತೆ ಸರ್? ಇಲ್ಲಿ ನಿಮ್ದು 20 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ ನಾನು ಏನು ಹೇಳ್ತಿದ್ದಿಲ್ಲ, ಟೋಟಲಿ ನೀವು ಅಟೆಂಡ್ ಮಾಡೋದು ಎಷ್ಟು ಕ್ವಶನ್ಸ್ ಅಂದರೆ ಇವು 2 ಕ್ವಶನ್ಸ್, ಇದು ಒಂದು ಕ್ವಶನ್, ಇದು ಒಂದು ಕ್ವಶನ್, ಇವು 2 ಕ್ವಶನ್ಸ್ ನೀವು ಅಟೆಂಡ್ ಮಾಡ್ತೀರಾ. 2 ಕ್ವಶನ್ಸ್ ಪ್ಲಸ್ ಹ್ಯಾಲೋಎಲ್ಕೇನ್ಸ್ ಇಂದ 2 ಕ್ವಶನ್, 1 ಕ್ವಶನ್, ಇದು ಎಷ್ಟು ಕ್ವಶನ್ ಆಗುತ್ತೆ? ಇಲ್ಲಿ 6 ಮಾರ್ಕ್ಸ್ ಆಗುತ್ತೆ, ಇಲ್ಲಿ 6 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ ನೀವು ಬೇಕಾದರೆ ಎನಿ 4, ಓಕೆ 4 ನೀವು ಅಟೆಂಡ್ ಮಾಡಿದ್ರು ಕೂಡ ಏನು ತಪ್ಪಿಲ್ಲ. ಎಷ್ಟು ಮಾರ್ಕ್ಸ್ ಆಗುತ್ತೆ? 30 ಮಾರ್ಕ್ಸ್. ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ಟಾರ್ಗೆಟ್ ದಿಸ್ 1 ಮಾರ್ಕ್ಸ್, ಆರ್ ಎಲ್ಸ್ ನಾನು ಬೇರೆಯಿಂದ ಮಾಡ್ತೇನೆ ಅಂತ ಹೇಳಿ. ಸರ್ ಈ ಒಂದು ಚಾಪ್ಟರ್ ಇಂದ ಎಲ್ಲಿಂದ ಕೇಳ್ತಾರೆ ಅಂತ ಹೇಳಿ ನಮಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾ. ಇವು 5 ಮಾರ್ಕ್ಸ್ ಅಲ್ಲಿ ಯಾವೆಲ್ಲ ಚಾಪ್ಟರ್ಸ್ ಮಾಡಬೇಕು ಸರ್? ಇಲ್ಲಿ ನೋಡಿ, ಫಸ್ಟ್ ಸ್ಟೂಡೆಂಟ್ಸ್ ನಿಮಗೆ ಏನು ಹೇಳ್ತೇನೆ ಅಂದರೆ ಹ್ಯಾಲೋಎರಿನ್ಸ್ ಇಂದ ಒಂದು 3+2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ ಅದು ಹೇಳ್ತೇನೆ ಯಾವ ಬರುತ್ತೆ ಅಂತ. ಇಲ್ಲಿ ಆಲ್ಕೋಹಾಲ್ ಫಿನಾಲ್ಸ್ ಇಂದ 2 ಕ್ವಶನ್ಸ್ ಕೇಳ್ತಾರೆ ಅಂತ ಖುಷಿ ಆಗಬೇಡಿ. ಏಕೆಂದರೆ ಇಲ್ಲಿ ನಿಮಗೆ ಮಾಡೋದು ಒಂದೇ ಕ್ವಶನ್ ಮಾಡಬೇಕಾಗುತ್ತೆ. ಏಕೆ ಸರ್ ಒಂದೇ ಕ್ವಶನ್? ಯಾಕೆ ಅಂದರೆ ಎವ್ರಿ ಇಯರ್ಸು ಇಲ್ಲಿ ಒಂದೇ ಕ್ವಶನ್ ಕೇಳ್ತಿದ್ರು. ಈ ವರ್ಷ ಕೂಡ ನಿಮಗೆ 2 ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನಂಬರ್ 44 ಮೇ ಬಿ ಟಫ್, PYQs ಇಂದ ರಿಪೀಟ್ ಆಗೋದಿಲ್ಲ. ಇದರಲ್ಲಿ ಓನ್ಲಿ ಒನ್ ಕ್ವಶನ್ ವಿಲ್ ರಿಪೀಟ್ ಫ್ರಮ್ PYQ. 1 ಕ್ವಶನ್ ವಿಲ್ ರಿಪೀಟ್ ಫ್ರಮ್ PYQ. 2 ಕ್ವಶನ್ ರಿಪೀಟ್ ಆಗುತ್ತೆ ಅಂತ ಭ್ರಮೆಯಲ್ಲಿ ಇಡಬೇಡಿ. ಓಕೆ ರಿಪೀಟ್ ಫ್ರಮ್ PYQ. ಒಂದೇ ಕ್ವಶನ್ ನಿಮ್ಮ PYQs ಇಂದ ರಿಪೀಟ್ ಆಗುತ್ತೆ. ಮಿಕ್ಕಿ ಕ್ವಶನ್ ಎಲ್ಲಿಂದ ಬರುತ್ತಪ್ಪ ಅಂದರೆ ನಿಮ್ಮದು ಔಟ್, ಅಂದರೆ PYQs ಇಲ್ಲ, ನ್ಯೂ ಕ್ವಶನ್ 1 ಕ್ವಶನ್ ಅಲ್ಲಿ ಬರುತ್ತೆ. ದಟ್ ಈಸ್ ಎಸ್ಪೆಷಲಿ 44. ಕ್ವಶನ್ ನಂಬರ್ 43 ಅಲ್ಲಿ ವೆನ್ ವಿ ಟಾಕ್ ಆಫ್ ಕ್ವಶನ್ ನಂಬರ್ 43, ಇಲ್ಲಿ ನಾನು ತಂದಿದ್ದೆ ನೋಡಿ ಕ್ವಶನ್ ನಂಬರ್ 43. ಅದರಲ್ಲಿ 3+2 ಇದೆ, 3+2 ಇದೆ. ಕ್ವಶನ್ ನಂಬರ್ 33 3+2 ಇದೆ. ಅದರಲ್ಲಿ 1 ಕ್ವಶನ್ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಕೂಡ ಇದು ಫಿಕ್ಸ್ ಆಗಿ ಬರುತ್ತೆ ಮಕ್ಕಳು. ದಟ್ ಈಸ್ ಇಥನಾಲ್ ಟು ಈಥೇನ್. ಇದು ಯಾರು ಸ್ಕಿಪ್ ಮಾಡೋಂಗಿಲ್ಲ, ಸೂಪರ್ ಈಸಿ ಕ್ವಶನ್. ಓಕೆ 3 ಮಾರ್ಕ್ಸ್ಗೆ ಇದು ಕೇಳ್ತಾರೆ. 2 ಮಾರ್ಕ್ಸ್ಗೆ ಕೇಳಿದಾಗ ಒಂದು ರೈಟ್ ದ ಇಕ್ವೇಶನ್ ಅಂತ ಕರ್ಬೋದು, ನೇಮ್ ರಿಯಾಕ್ಷನ್ ಬರ್ಬೋದು, ಕಂಪ್ಲೀಟ್ ದ ರಿಯಾಕ್ಷನ್. ಇವು ಅಷ್ಟು ಏನಿರ್ತಾವಲ್ಲ ಎಲ್ಲ ಬೇಸಿಕ್ಲಿ ಕೇಳೋದು ನಿಮ್ದು ನೇಮ್ ರಿಯಾಕ್ಷನ್ಸ್ ಇಂದ. ಏನೋ ಕೇಳಿ ನಿಮ್ದು ರೈಟ್ ದ ರಿಯಾಕ್ಷನ್ ಅಂತ, ಆರ್ ರೈಟ್ ದ ನೇಮ್ ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ರೈಟ್ ದ ನೇಮ್ ಆಫ್ ದ ರಿಯಾಕ್ಷನ್, ಒಂದು ರಿಯಾಕ್ಷನ್ ಕೊಡ್ತಾರೆ, ನೇಮ್ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಕೋಬ್ಸ್ ರಿಯಾಕ್ಷನ್ ಕೊಟ್ಬಿಡ್ತಾರೆ, ರೈಟ್ ದ ನೇಮ್ ಆಫ್ ದ ರಿಯಾಕ್ಷನ್. ಓಕೆ ಆ ರೀತಿ ಕೇಳ್ಬೋದು. ಓಕೆ ಆರ್ ನಿಮಗೆ ನೇಮ್ ರಿಯಾಕ್ಷನ್ ಕೇಳ್ತಾರೆ 2 ಮಾರ್ಕ್ಸ್ಗೆ, ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೇಳ್ಬೋದು. 2 ಕ್ವಶನ್ ಕೇಳ್ಬೋದು, ಇದು ಕೂಡ ನಿಮಗೆ 2 ಕ್ವಶನ್ ಕೇಳ್ಬೋದು. ಓಕೆ ಇಫ್ ನೇಮ್ ರಿಯಾಕ್ಷನ್ ಕೇಳಿದ್ರೆ ಒಂದೇ ಕ್ವಶನ್ ಕೇಳ್ತಾರೆ. ಇಲ್ಲಿ ನಿಮಗೆ ಕಂಪ್ಲೀಟ್ ದ ರಿಯಾಕ್ಷನ್ ಕೇಳಿದಾಗೆ 2 ಕ್ವಶನ್ ಕೇಳ್ಬೋದು. ರೈಟ್ ದ ಇಕ್ವೇಶನ್ ಅಂತ ಕೊಡೋದಾಗ 2 ಕ್ವಶನ್ ಕೇಳ್ಬೋದು. 1 ಮಾರ್ಕ್ಗೆ 2 ಅಂತ ಕೇಳ್ಬೋದು. ಸೊ ಬೇಸಿಕ್ಲಿ ಇಲ್ಲಿ ನಿಮಗೆ 3 1+1+1 ಪ್ಯಾಟರ್ನ್ ಫಾಲೋ ಆಗ್ಬೋದು, ಆರ್ 3+2. ಮೋಸ್ಟ್ ಪ್ರಿಫರ್ಲಿ ನಂಗೆ ಇದೆ ಅನ್ನಿಸುತ್ತೆ 3+2 ಆಗುತ್ತೆ ಫಾಲೋ. ಹೇಳೋಕೆ ಬರೋದಿಲ್ಲ ಇದೊಂದು ರೀತಿ ಆಗುತ್ತೆ ಅಂತ. ಆಲ್ಕೋಹಾಲ್ ಫಿನಾಲ್ಸ್ ಅಲ್ಲಿ ಒಂದೇ ಕ್ವಶನ್ ಟಾರ್ಗೆಟ್ ಮಾಡಿ. ಒಂದು ಹ್ಯಾಲೋಎಲ್ಕೇನ್ಸ್ ಅಲ್ಲಿ ನೋಡಿ ನಿಮಗೆ 3+2, ಇಲ್ಲಿ ಕೂಡ ನಿಮಗೆ 3+2ನೇ ಕೇಳ್ತಾರೆ ಹ್ಯಾಲೋಎಲ್ಕೇನ್ಸ್ ಅಲ್ಲಿ. ಅದರಲ್ಲಿ 3 ಮಾರ್ಕ್ಸ್ಗೆ ಇದು ನಿಮ್ಮದು 3 ಮಾರ್ಕ್ಸ್ಗೆ A+B ಅಂತ ಇರುತ್ತೆ. ಇದೊಂದು ಫಿಕ್ಸ್ ಇರುತ್ತೆ, SN1 SN2, ಅದು ಬಿಟ್ಟು ಏನೂ ಕೇಳೋದಿಲ್ಲ. ಇದು 2 ಮಾರ್ಕ್ಸ್ಗೆ ನಿಮಗೆ ನೇಮ್ ರಿಯಾಕ್ಷನ್ ಕೇಳ್ಬೋದು, ಕೆಲವೊಂದು ಗಿವ್ ರೀಸನ್ಸ್ ಕೇಳ್ಬೋದು, ಅಸಿಮೆಟ್ರಿಕ್ ಐಟಮ್ ಚಾರಿಟಿ ಕೇಳ್ಬೋದು, ಈ ರೀತಿ ನಿಮಗೆ ರೆಸಿಮಿಕ್ ಮಿಸ್ಟೇಕ್ ಕೇಳ್ಬೋದು, ಪ್ರಿಪರೇಷನ್ ಕೇಳ್ಬೋದು. ಬೇಸಿಕ್ಲಿ ನೋಡಿದಾಗ 1 ಮಿನಿಟ್
ಓಕೆ ಸಾರಿ, ಒಂದು ಕಾಲ್ ಬಂದಿತ್ತು. ನೋಡಿ ನೋಡಿ ಏನಪ್ಪಾ ಅಂದ್ರೆ ವಾಟ್ ಅಂತ ಸೇ SN1 SN2 ರಿಯಾಕ್ಷನ್ ಅಲ್ಲಿ ಆಲ್ವೇಸ್ ಗಮನದಲ್ಲಿ SN1 SN2 ರಿಯಾಕ್ಷನ್ ಅಲ್ಲಿ ಒಂದು ಕೇಳ್ತಾರೆ ಫಿಕ್ಸ್ ಆಗಿ. ಬೇಸಿಕ್ಲಿ ನಿಮ್ದು SN2 ಕೇಳ್ಬೋದು, SN ಎರಡು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ನಿಮಗೆ ಬೇಸಿಕ್ಲಿ ಕೇಳೋದು ಮೋಸ್ಟ್ಲಿ ಅಂದ್ರೆ ನೇಮ್ ರಿಯಾಕ್ಷನ್ಸ್ ಇಂದಾನೆ ಎಲ್ಲ ಆಟ ಆಡಿಸ್ತಾರೆ. ಅಂದ್ರೆ ಒಂದು ನೇಮ್ ರಿಯಾಕ್ಷನ್ ಕೊಡ್ತಾರೆ, ನೇಮ್ ರಿಯಾಕ್ಷನ್ ಕಂಪ್ಲೀಟ್ ಮಾಡಂತ ಹೇಳ್ತಾರೆ. ಬೇಸಿಕ್ಲಿ ಎಲ್ಲ ನಡೆಯೋದು ನೇಮ್ ರಿಯಾಕ್ಷನ್. ಕೆಲವೊಂದು ಪ್ರಿಪರೇಷನ್ ರಿಯಾಕ್ಷನ್ ಇದ್ದಾವೆ ಬಟ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ನೇಮ್ ರಿಯಾಕ್ಷನ್ ಮಾಡೋಗಿ 5 ಮಾರ್ಕ್ಸ್ ತರ್ತೀರ ಇಲ್ಲಿಂದ. ಅಲ್ಗೋರಿಥಮ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಚಾಪ್ಟರ್ ವಿಚ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಬಯೋಮಾಲಿಕ್ಯೂಲ್ಸ್. ಮೋಸ್ಟ್ ಸೂಪರ್ ಅಂಡ್ ಈಸಿ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಎರಡು ಕ್ವಶನ್ ಕೇಳ್ತಾರೆ, ಎರಡು ಕ್ವಶನ್ PYQs ಇಂದ ರಿಪೀಟ್ ಆಗುತ್ತೆ. ಬೋತ್ ದ ಕ್ವಶನ್ ವಿಲ್ ರಿಪೀಟ್ ಫ್ರಮ್ PYQs. ನಾನು ಗ್ಯಾರಂಟಿಯಿಂದ ಹೇಳ್ತೇನೆ, ಎರಡು ಕ್ವಶನ್ PYQs ಇಂದ ರಿಪೀಟ್ ಆಗುತ್ತೆ. ತುಂಬಾ ಈಸಿ ಕ್ವಶನ್ ಇದರಲ್ಲಿ. ಯಾವ ರೀತಿ ಅಂದರೆ ಸರ್ ಇಲ್ಲಿ ನೋಡಿ, ಇದು PYQs ಇಂದ ಎವ್ರಿ ಇಯರ್ ಒಂದು ಕ್ವಶನ್ ಕೇಳ್ತಿದ್ರು. ಯಾವಾಗ ಎವ್ರಿ ಇಯರ್ ಒಂದು ಕ್ವಶನ್ ಕೇಳ್ತಿದ್ರು, ದಟ್ ಇಸ್ 2014 to 2021 ಅಲ್ಲಿ ನೋಡಿ 2+2+2+2+1 ಕ್ವಶನ್ ಕೇಳ್ತಿದ್ರು. ಓಕೆ, 2+2+1 ಕ್ವಶನ್ ಕೇಳ್ತಿದ್ರು. ಇದರಲ್ಲಿ ಒಂದು ಕ್ವಶನ್ ಫಾರ್ 2 ಮಾರ್ಕ್ಸ್ ದೇ ಮೇ ಆಸ್ಕ್ ಫ್ರಮ್ ಇಲ್ಲಿ ಏನಂತೀರ ಕಾರ್ಬೋಹೈಡ್ರೇಟ್ಸ್, ಇಲ್ಲಿ ಹಾಫ್ ಆಫ್ ಸ್ಟ್ರಕ್ಚರ್ ಮೇಲೆ ಕೇಳ್ತಿದ್ರು. ದಟ್ ಇಸ್ ಮಾಲ್ಟೋಸ್ ಆಗಲಿ, ಸುಕ್ರೋಸ್ ಆಗಲಿ, ಗ್ಲೂಕೋಸ್ ಆಗಲಿ, ಇಲ್ಲಿ ಸ್ಟ್ರಕ್ಚರ್ ಕೇಳ್ತಿದ್ರು. ಪ್ರೋಟೀನ್ಸ್ ಅಲ್ಲಿ ಅಮಿನೋ ಆಸಿಡ್ ಅಂದ್ರೆ ಏನು, ಅಮಿನೋ ಆಸಿಡ್ಸ್ ಮೇಲೆ ಬೇಸಿಕ್ ಕ್ವಶನ್ಸ್ ಕೇಳ್ತಿದ್ರು. ಓಕೆ, ವಿಚ್ ಟೈಪ್ ಆಫ್ ಕ್ವಶನ್ಸ್ ಅಂದ್ರೆ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂದ್ರೆ ಏನು, ಫೈಬ್ರಸ್ ಪ್ರೋಟೀನ್ ಅಂದ್ರೆ ಏನು, ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂದ್ರೆ ಏನು, ಸ್ವಿಚರ್ಸ್ ಅಯೋನ್ ಅಂದ್ರೆ ಏನು, ಔ ಟೈಪ್ ಕ್ವಶನ್ಸ್ ಬರ್ತಿದ್ರು. ಓಕೆ, ಪೆಪ್ಟೈಡ್ ಬಾಂಡ್ ಅಂದ್ರೆ ಏನು, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಡೈಪೆಪ್ಟೈಡ್, ಟ್ರೈಪೆಪ್ಟೈಡ್, ಟೆಟ್ರಾಪೆಪ್ಟೈಡ್, ಪೆಂಟಾಪೆಪ್ಟೈಡ್, ಆ ರೀತಿ ಕೇಳ್ಬೋದು. ವಾಟ್ ಇಸ್ ಮೆನ್ ಬೈ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ವಾಟ್ ಇಸ್ ಮೆನ್ ಬೈ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಈ ಟೈಪ್ ಕ್ವಶನ್ಸ್ ಬರ್ತಿದ್ರು. ಓಕೆ, ಒಂದು ಕ್ವಶನ್ ನ್ಯೂಕ್ಲಿಕ್ ಆಸಿಡ್ ಆರ್ ವಿಟಮಿನ್ಸ್ ಆರ್ ಹಾರ್ಮೋನ್ಸ್ ಮೇಲೆ ಬರ್ತಿದ್ರು. ಇಟ್ ಬೇಸ್ಡ್ ಆನ್ ಮಾಡಲ್ ಕ್ವಶನ್ ಪೇಪರ್. ಈ ವರ್ಷ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಈ ವರ್ಷ ನೋಡಿ, ಅಕಾರ್ಡಿಂಗ್ ಟು ದಿಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಕ್ವಶನ್ ನಂಬರ್ 48 ಅಂತ ಒಂದು ಬರುತ್ತೆ. ಅದರಲ್ಲಿ ABC 3 ಕ್ವಶನ್ ಇರ್ತವೆ. 2+2+2 1. ಫಸ್ಟ್ 2 ಕ್ವಶನ್ ಆಫ್ 48 ಮತ್ತು 49 ಎರಡು ಕ್ವಶನ್ ಇದ್ದಾವೆ. ಫಸ್ಟ್ 2 ಕ್ವಶನ್ ವಿಲ್ ಬಿ ಫ್ರಮ್ ಕಾರ್ಬೋಹೈಡ್ರೇಟ್ಸ್. ಸರ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಏನೆಲ್ಲ ಕೇಳ್ತಾರೆ, ಒಂದು ನಿಮ್ದು ಹಾಫ್ ಆಫ್ ಸ್ಟ್ರಕ್ಚರ್ ಕೇಳ್ತಾರೆ. ಇಲ್ಲಿದೆ ನೋಡಿ ಹಾಫ್ ಆಫ್ ಸ್ಟ್ರಕ್ಚರ್. ಇದರಲ್ಲಿ ನಿಮ್ದು ಅಲ್ಫಾ ಡಿ, ಇಲ್ಲಿ ಅಲ್ಫಾ ಕೇಳಿದ್ದಾರೆ ನಿಮಗೆ. ಬೇಸಿಕಲಿ ಅಲ್ಲಿ ಇಲ್ಲಿ ಅಲ್ಫಾ ಕೇಳಿದ್ದಾರೆ, ಅಲ್ಫಾ ಟಿ ಮಾಲ್ಟೋಸ್ ಅಂತ ಕೇಳಿದಾರಲ್ಲ. ಅಲ್ಲಿ ನಿಮಗೆ ಬೇಸಿಕ್ಲಿ ವೆನ್ ವಿ ಟಾಕ್ ಆಫ್ ಏನಂತಾರೆ, ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಲ್ಯಾಕ್ಟೋಸ್ ಕೇಳ್ಬೋದು, ಆರ್ ಸುಕ್ರೋಸ್ ಕೇಳ್ಬೋದು, ಆರ್ ಡಿ ಗ್ಲೂಕೋಸ್. ಓಕೆ, ಅಲ್ಫಾ ಡಿ ಗ್ಲೂಕೋಸ್ ಕೇಳ್ಬೋದು, ಅಲ್ಫಾ ಇದು ಬೀಟಾ ಡಿ ಇದೇನಂತೀರ ಸೆಲ್ಯೂಲೋಸ್ ಕೇಳ್ಬೋದು, ಯಾವುದೇ ಕೇಳ್ಬೋದು. ಇಲ್ಲಿ ನಿಮ್ದು ಗ್ಲೂಕೋಸ್ ಕಂಟೈನಿಂಗ್ ನೋಡಿ ಮಾಡಲ್ ಕ್ವಶನ್ ಪೇಪರ್. ಓಕೆ ಸಾರಿ, ಸ್ಕೋರ್ ಬೂಸ್ಟರ್ ಸೀರೀಸ್ ಸ್ಟೂಡೆಂಟ್ಸ್ ನೋಡಿ, ಅವ್ರಿಗೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ನಿಮ್ಗೆ ಒಂದು PDF ಪ್ರೊವೈಡ್ ಮಾಡಿದ್ದೇನೆ ನಾನು. ಈ ಚಾಪ್ಟರ್ ಎಲ್ಲ ಚಾಪ್ಟರ್ಸ್ ಪ್ರೊವೈಡ್ ಮಾಡಿದ್ದೇನೆ. ಈ ಚಾಪ್ಟರ್ ಇರುವಂಥ PDF ಈ ಒಂದು ಎರಡು ಕ್ವಶನ್. ಓಕೆ, ದಟ್ ಈಸ್ ಕ್ವಶನ್ ನಂಬರ್ 48. ಓಕೆ, ಓನ್ಲಿ ಸ್ಕೋರ್ ಬೂಸ್ಟರ್ ಸೀರೀಸು. ಓಕೆ, ಕ್ವಶನ್ ನಂಬರ್ 48. ಓಕೆ, ಸ್ಕೋರ್ ಬೂಸ್ಟರ್ ಸೀರೀಸ್ ಸ್ಟೂಡೆಂಟ್ಸ್ ನೋಡಿ, ಕ್ವಶನ್ ನಂಬರ್ 48 ಮತ್ತು ಕ್ವಶನ್ ನಂಬರ್ 49. ಸಾರಿ, ಇಲ್ಲಿ ನೋಡಿ ಕ್ವಶನ್ ನಂಬರ್ ನಿಮ್ಮ PDF ಅಲ್ಲಿ ಇರುವಂಥ 15th ಆ್ಯಂಡ್ ಕ್ವಶನ್ ನಂಬರ್ 16th. ನೀವು ಎರಡು ಕ್ವಶನ್ ಪರ್ಫೆಕ್ಟ್ ಮಾಡಿದರೆ ಇದರಲ್ಲಿ ಕೆಲವೊಂದು ಇದು ಇದ್ದಾವೆ, ಎರಡು ಕ್ವಶನ್ ಮಾಡಿ ಬರ್ತೀರಾ. ಓಕೆ, ಇದರಲ್ಲಿ ಸಬ್ ಪಾರ್ಟ್ಸ್ ಇದ್ದಾವೆ. ಓಕೆ, ಒಂದು ಕ್ವಶನ್ ಇದೆ 6 ಕಾರ್ಬನ್ ಐಟಮ್ಸ್. ಇದು ಫಸ್ಟ್ ಪೇಜ್ ಸೆಕೆಂಡ್ ಥರ್ಡ್ ಪೇಜಲ್ಲಿ ಇದ್ದಾವೆ. ಈ 3 ಕ್ವಶನ್ 3 ಪೇಜಲ್ಲಿ ಇದಾವೆ ನೋಡಿ. ಇವು 3 ಕ್ವಶನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಬೇಕು. ಓಕೆ, ಸ್ಕೋರ್ ಬೂಸ್ಟರ್ ಸೀರೀಸ್. ಓಕೆ, ಮುಗಿತು ಸ್ಕೋರ್ ಬೂಸ್ಟರ್ ಸೀರೀಸ್. ಇಲ್ಲಿ ನೋಡಿ. ಓಕೆ, ಈ ಎಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ ಒಂದು ನಿಮ್ದು ಏನಂತೀರಾ ಗ್ಲೂಕೋಸ್ ಮೇಲೆ ಈ ರೀತಿ ಎರಡು ಕ್ವಶನ್ ಕೇಳ್ಬೋದು, ಒಂದು ಹಾಫ್ ಸ್ಟ್ರಕ್ಚರ್ ಮೇಲೆ ಕೇಳ್ಬೋದು, ಒಂದು ವಿಟಾಮಿನ್ ಮೇಲೆ ಕೇಳ್ತಾರೆ ಕ್ವಶನ್, ವಿಟಾಮಿನ್ ಮೇಲೆ ಕೇಳ್ತಾರೆ ನೋಡಿ. ಇನ್ನೊಮ್ಮೆ ಇದು ಸ್ಕೋರ್ ಬೂಸ್ಟರ್ ಸೀರೀಸು. ಯಾರೆಲ್ಲ ಸ್ಟೂಡೆಂಟ್ಸ್ ತೊಗೊಂಡಿದ್ದೀರಾ ನೋಡಿ, ನಿಮಗೆ ಫೋರ್ಸ್ ಮಾಡ್ತಿಲ್ಲ, ಜಸ್ಟ್ ಅವರಿಗೆ ಹೇಳ್ತಿದ್ದೇನೆ. ಇಲ್ಲಿ ನಿಮ್ಮದು ಪೇಜ್ ನಂಬರು ಬೇಸಿಕ್ಲಿ 1 2 3 4 5 6th ಪೇಜ್ ಮೇಲೆ ಕ್ವಶನ್ ನಂಬರ್ 17th 18th ಎರಡು ಕ್ವಶನ್ಸ್ ಇದ್ದಾವೆ. ಅಲ್ಲಿಂದ ನಿಮಗೆ ಇದು 1 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಅಲ್ಲಿಂದನೇ 1 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಅಲ್ಲಿಂದ ಇವೆಲ್ಲ ಏನೆಲ್ಲ ಸಿ ಕ್ವಶನ್ ಇರುತ್ತೆ ಅಲ್ಲಿಂದ ಬರುತ್ತೆ. ಓಕೆ, ಕ್ವಶನ್ ನಂಬರ್ 17th 18th. ಓಕೆ, ನೀವು ಚೆಕ್ ಮಾಡಿ, ಅದರಲ್ಲಿ ಎಲ್ಲ ಡೀಟೇಲ್ ಆಗಿದ್ದೆ ನೋಡಿ, ಅದು ಎಷ್ಟು ಪರ್ಫೆಕ್ಟ್ ಮಾಡ್ಕೊಡಿ ಎಲ್ಲರೂ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 49th ಅಲ್ಲಿ ಎರಡು ಕ್ವಶನ್ ನಿಮ್ದು ಪ್ರೋಟೀನ್ಸ್ ಮೇಲೆ ಕೇಳ್ತಾರೆ. ಎವ್ರಿ ಇಯರ್ಸ್ 1 ಕ್ವಶನ್ ಕೇಳ್ತಿದ್ರಲ್ಲ, ಎರಡು ಕ್ವಶನ್ ಈ ವರ್ಷ ಎಲ್ಲಿಂದ ಕೇಳ್ತಿದ್ದಾರಪ್ಪ ಅಂದ್ರೆ ದೇ ಆರ್ ಆಸ್ಕಿಂಗ್ ಫ್ರಮ್ ವಾಟ್ ಪ್ರೋಟೀನ್ಸ್. ಇನ್ನೊಂದು ಕ್ವಶನ್ ನಿಮ್ದು ಎಲ್ಲಿಂದ ಕೇಳ್ತಿದ್ದಾರೆ, ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಕೇಳ್ತಿದ್ದಾರೆ. ಸರ್ ನ್ಯೂಕ್ಲಿಕ್ ಆಸಿಡ್ ಕೇಳ್ತಿದ್ದಾರಪ್ಪ ಅಂದ್ರೆ ಸರ್ ಶುಡ್ ವಿಲ್ ಯು ಹಾರ್ಮೋನ್ಸ್ ಮೇಲೆ ನೋಡಿ ಎರಡು ಕ್ವಶನ್ ಕೇಳ್ತಾರೆ. ಬೇಸಿಕಲಿ ವಿಚ್ ಹಾರ್ಮೋನ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್, ದಟ್ ಇಸ್ ಇನ್ಸುಲಿನ್ ಅಂತ ಒಂದು ಗಮನದಲ್ಲಿಡಿ. ವಾಟರ್ ಹಾರ್ಮೋನ್ಸ್ ಎರಡೇ ಕ್ವಶನ್ಸ್ ಇದ್ದಾವೆ, ಮತ್ತೇನಿಲ್ಲ. ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಕ್ವಶನ್ ನಂಬರ್ 19 to 26 ಸ್ಟೂಡೆಂಟ್ಸ್, ಸ್ಕೋರ್ ಬೂಸ್ಟರ್ ಸೀರೀಸ್ ಸ್ಟೂಡೆಂಟ್ಸ್, ಇದಿಷ್ಟು ಮಾಡಿದರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡುತ್ತೆ ನೋಡಿ. ಇದು ಪರ್ಫೆಕ್ಟ್ ಆಗಿಬಿಡುತ್ತೆ ನಿಮಗೆ. ಇದೊಂದು 1 ಮಾರ್ಕ್ಸ್ ಈಸಿಲಿ ತರ್ತೀರಾ. ಮತ್ತು ಸರ್ ಇದು ಕ್ವಶನ್ ನಂಬರ್ 49 A and B ಯಾವ ಒಂದು ಕ್ವಶನ್ಸ್ ಇಂದ ಮಾಡಬೇಕಂದ್ರೆ ಯು ಕ್ಯಾನ್ ರೆಫರ್ ಕ್ವಶನ್ ನಂಬರ್. ಓಕೆ, ಲೆಟ್ ಮಿ ಚೆಕ್ ದಟ್. ಎಸ್, ಯು ಕ್ಯಾನ್ ರೆಫರ್ ಕ್ವಶನ್ ನಂಬರ್ ಇದು ಕ್ವಶನ್ ನಂಬರ್ 5th to ಕ್ವಶನ್ ನಂಬರ್ 5th to 14th. ಇಷ್ಟು ಕ್ವಶನ್ಸ್ ಮಾಡಿದರೆ ಈ ಎರಡು ಕ್ವಶನ್ ಕೂಡ ನೀವು ಈಸಿಲಿ ಮಾಡ್ತೀರಾ.
ಓಕೆ ಸ್ಕೋರ್ ಬೂಸ್ಟರ್ ಸಿಟಿ ಸ್ಟೂಡೆಂಟ್. ಓಕೆ ಸರ್ ಇದು ಯಾವ ಪೇಜು, ಪೇಜ್ ನಂಬರ್ 5. ದಿಸ್ ಇಸ್ ಯುವರ್ ಪೇಜ್ ನಂಬರ್ 5. ದಿಸ್ ಇಸ್ ಯುವರ್ ಪೇಜ್ ನಂಬರ್ 5 ಆಫ್ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ಏನಂತೀರಾ ಇದು ನ್ಯೂಕ್ಲಿಕ್ ಆಸಿಡ್. ಪೇಜ್ ನಂಬರ್ 6 ಅಲ್ಲಿ ಇದೆ ನೋಡಿ, ಪೇಜ್ ನಂಬರ್ 6 ಅಲ್ಲಿ ಇದೆ, ಪೇಜ್ ನಂಬರ್ 6 ಅಲ್ಲಿ ಇದೆ. ಓಕೆ ಇದು ಕ್ಲಿಯರ್ ಆಯ್ತಾ. ಇದು 5 to 14 ನೀವು ಮಾಡಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಇದು ನಿಮ್ದು 19 to 26 ಮಾಡಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ಇವು 3 ಕ್ವಶನ್ಸ್. ಓಕೆ ಎಲ್ಲ ಸ್ಟೂಡೆಂಟ್ಸಿಗೆ ಗೊತ್ತಾಗ್ಬೋದು. ಇಲ್ಲಿ ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ ಮೇಲೆ ಕ್ವಶನ್ ಕೇಳ್ತಾರೆ ಬೇಸಿಕಲಿ. ನೆಕ್ಸ್ಟ್ ಇದು ಆದಮೇಲೆ 4 ಕ್ವಶನ್ ಅಟೆಂಡ್ ಮಾಡಿ ಬರ್ತೀರಾ. ಇಲ್ಲಿ ನೀವು 4 ಕ್ವಶನ್ಸ್ ಅಟೆಂಡ್ ಮಾಡಿ ಬರ್ತೀರಾ. ಓಕೆ ಇಲ್ಲಿ ನೀವು ಎಲ್ಲ ಕ್ವಶನ್ ಅಟೆಂಡ್ ಮಾಡ್ಬೋದು. ಇಷ್ಟು ಚಾಪ್ಟರ್ಸ್ ಮಾಡಿದರೆ ಈಗ 4 ಕ್ವಶನ್ಸ್. ಹೇಗೆ ಸರ್, ಇಲ್ಲಿ ಒಂದು, ಇಲ್ಲಿ 2. ಓಕೆ 4 ಕ್ವಶನ್ಸ್ ಅಟೆಂಡ್ ಮಾಡಿ ಬಂದೇವೆ ಸರ್. ಈಗ ಇಲ್ಲಿ 20 ಮಾರ್ಕ್ಸ್ ನಾವು ಈಸಿಲಿ ಸ್ಕೋರ್ ಮಾಡ್ಬೋದು. ಎಸ್ ನೆಕ್ಸ್ಟ್ ಕಮಿಂಗ್ ಟು 2 ಮಾರ್ಕ್ಸ್. 2 ಮಾರ್ಕ್ಸಲ್ಲಿ ನೋಡಿ ನಾನು 1 ಚಾಪ್ಟರ್ ರೆಕಮೆಂಡ್ ಮಾಡೋದು ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್. ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಇದರಲ್ಲಿ ಕ್ವಶನ್ಸ್ ನಾನು ಪ್ರೊವೈಡ್ ಮಾಡ್ತೇನೆ. ಕೆಲವೊಂದಿಲ್ಲ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇರ್ತವೆ. ಇವು 2 ಮಾರ್ಕ್ಸ್ಗೆ ನೀವು ಸ್ಕಿಪ್ ಮಾಡೋಂಗಿಲ್ಲ. ಏಕೆಂದರೆ ನಿಮ್ಮ ಪೂರ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ 2 ಮಾರ್ಕ್ಸ್ಗೆ ಐದರ್ ನೀವು ಫಿಸಿಕಲ್ ಕೆಮಿಸ್ಟ್ರಿಯಿಂದ ಅವ್ರ ಆರ್ಗ್ಯಾನಿಕ್ಕಿಂದನೇ ಸ್ಕೋರ್ ಮಾಡ್ಬೋದು. ಇನ್ಆರ್ಗ್ಯಾನಿಕಲ್ಲಿ ಸ್ವಲ್ಪ ಟಫ್ ಬರುತ್ತೆ, ರಿಯಾಕ್ಷನ್ ಬರುತ್ತೆ, ಎಲ್ಲ ರಿಯಾಕ್ಷನ್ ಓದ್ಕೋಬೇಕಾಗುತ್ತೆ. ಸೊ ಇದೊಂದು ಚಾಪ್ಟರ್ ಯಾರು ಸ್ಕಿಪ್ ಮಾಡೋಂಗಿಲ್ಲ. ದಟ್ ಇಸ್ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್. ಓಕೆ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಕ್ವಶನ್ಸ್ ತಂದಿದ್ದೀರಾ. ಎಸ್ ಐ ಬ್ರಾಟ್ ದ ಕ್ವಶನ್ಸ್. ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಪಾರ್ಟ್ ಬಿ ಅಲ್ಲಿ ಕ್ವಶನ್ ನಂಬರ್ 24 and 25 ಆಸ್ಕ್ ಮಾಡ್ತಾರೆ ನೋಡಿ. ಪಾರ್ಟ್ ಬಿ ಅಲ್ಲಿ ಇಫ್ ಯು ಡೂ ದಿಸ್ ಚಾಪ್ಟರ್ ದೆನ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 3 ಕ್ವಶನ್ಸ್ ಆಫ್ 2 ಮಾರ್ಕ್ಸ್. ಓಕೆ 5 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಇವು 2 ಕ್ವಶನ್ ಅಟೆಂಡ್ ಮಾಡಿದ್ರೆ ಅದು 2 ಕ್ವಶನ್ ನೀವು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 NUB ಸೆಲೆಕ್ಟ್ ಮಾಡ್ಬೋದು. 3 ಕ್ವಶನ್ ಫಿಸಿಕಲ್ ಚಾಪ್ಟರ್ 1 ಇಂದ 1 ಕ್ವಶನ್ ಬರುತ್ತೆ, ಚಾಪ್ಟರ್ 2 ಇಂದ, ಚಾಪ್ಟರ್ 3 ಇಂದ 2 ಕ್ವಶನ್ ಬರುತ್ತೆ. ಇಲ್ಲಿ ಈಸಿ 2 ಮಾರ್ಕ್ಸ್. ಇಲ್ಲಿ ಈ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಈಸಿ ಕೇಳ್ತಾರೆ. ಓಕೆ ಸ್ಕೋರ್ ಬೂಸ್ಟರ್ ಸೀರೀಸ್ ಅಲ್ಲಿ ಕೊಟ್ಟಿದ್ದ PDF ಆರ್ ಇನಫ್ ಫಾರ್ ದಟ್. ಇಲ್ಲಿ ನೋಡಿ ಬೇಸಿಕ್ಲಿ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಓಕೆ ಇಲ್ಲಿ ನೋಡಿ ನೀವು ಬೇಕಂದ್ರೆ ಇವು ವಾಟರ್ ಟ್ರಾನ್ಸ್ಲಿಕರ್ಸ್ ಇವೆಲ್ಲ ಎಂಜಿನಿಯರ್ಸ್ ಅಂದ್ರೆ ಏನು, ವಾಟರ್ ಟೈಪ್ಸ್, ಇಷ್ಟೆಲ್ಲ ಕ್ವಶನ್ಸ್ ನೀವು ರೆಫರ್ ಮಾಡ್ಬೋದು. ಓಕೆ ಫಾರ್ 2 ಮಾರ್ಕ್ಸ್ ದಿಸ್ ವಿಲ್ ಬಿ ಇನಫ್. ಓಕೆ ಫಾರ್ 2 ಮಾರ್ಕ್ಸ್ ದಿಸ್ ವಿಲ್ ಬಿ ಇನಫ್ ಫಾರ್ ದಿಸ್ ಚಾಪ್ಟರ್. ಓಕೆ ಫಾರ್ ದಿಸ್ ಚಾಪ್ಟರ್ಸ್ ನೋಡಿದಾಗ 2 ಮಾರ್ಕ್ಸ್ ಕ್ವಶನ್ಸ್ ಆರ್ ಮೋರ್ ದೆನ್ ಇನಫ್ ಅಂತ ಅಂತೇನೆ. ಓಕೆ ದಿಸ್ 2 ಚಾಪ್ಟರ್ಸ್ ಅಂದ್ರೆ ಇವು 2 ಕ್ವಶನ್ ಅಟೆಂಡ್ ಮಾಡಿ ಬರ್ತೀರಾ. ಇಷ್ಟು ಕ್ವಶನ್ ಓದ್ಕೊಂಡು ಹೋದರೆ, ಇಷ್ಟು ಕ್ವಶನ್ ಸ್ಕ್ರೀನ್ಶಾಟ್ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೋಬಹುದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಯಾವ ಜಾಸ್ತಿ ಟೈಮ್ ಕೇಳಿದಾರೆ ನೋಡಿ. ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಯಾವೆಲ್ಲ ಇಲ್ಲಿ ನೋಡಿ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಬಹಳಷ್ಟರಲ್ಲಿ ರಿಪೀಟೇ ಮಾಡ್ತಾರೆ ಇಲ್ಲಿ. ಸೊ ಎಲ್ಲ ಓದ್ಕೊಂಡು ಹೋಗಿ. ಓಕೆ ಸೊ ಇದರಿಂದ ನಿಮಗೆ ಐಡಿಯಾ ಸಿಕ್ತೀಗ. ಸರ್ ಇನ್ನೊಂದು ಈಗ ಹ್ಯಾಲೋಅಲಿನ್ಸ್ ಇಂದ 2 ಮಾರ್ಕ್ಸ್ ಯಾವ ಟೈಪ್ ಬರ್ತವೆ ಅಂತ ನೋಡಿ ಐಡಿಯಾ ಕೊಡ್ತೇನೆ ನೋಡಿ. ಬೇಸಿಕ್ ಐಡಿಯಾ 1 minute. ಹ್ಯಾಲೋಅಲಿನ್ಸ್ ಮೇಲೆ ಇಲ್ಲಿ ಕೂಡ ಡೈರೆಕ್ಟ್ 2 ಮಾರ್ಕ್ಸ್. ವೆನ್ ವಿ ಟಾಕ್ ಆಫ್ ಪಾರ್ಟ್ ಬಿ ಆಫ್ ಹ್ಯಾಲೋಅಲಿನ್ಸ್ ಅಂಡ್ ಹ್ಯಾಲೋಅರಿನ್ಸ್. ಪಾರ್ಟ್ ಬಿ ನೋಡಿದಾಗ ಆಫ್ ಹ್ಯಾಲೋಅಲಿನ್ಸ್ ಅಂಡ್ ಹ್ಯಾಲೋಅರಿನ್ಸ್. ಓಕೆ ಚಾಪ್ಟರ್ ಎಷ್ಟಿದೆ ನಿಮ್ದು, ಚಾಪ್ಟರ್ ನಂಬರ್ 10 ಹ್ಯಾಲೋಅಲಿನ್ಸ್ ಅಲ್ಲಿ ಬೇಸಿಕ್ ಆಗಿ ನೇಮ್ ರಿಯಾಕ್ಷನ್ ಕೇಳ್ತಾರೆ. ಇಲ್ಲಿ ಕೂಡ ಓಕೆ ನೇಮ್ ರಿಯಾಕ್ಷನ್ ಕೇಳ್ತಾರೆ. ಓಕೆ ಸರ್ ಮತ್ತೇನು ಕೇಳ್ಬೋದು, ಕೆಲವೊಂದು ಬೇಸಿಕ್ ಡೆಫಿನೇಷನ್ ಕೇಳ್ಬೋದು. ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೆ ಏನು, ಆಂಟಿಮಾರ್ಸ್ ಅಂದ್ರೆ ಏನು, ಗ್ರಿಗ್ನಾಡ್ ರಿಯೇಜೆಂಟ್ ಅಂದ್ರೆ ಏನು, ಓಕೆ ಯಾವ ಟೈಪ್ ಮತ್ತೆ ಈ ಟೈಪ್ ಬೇಸಿಕ್ ಕ್ವಶನ್ಸು ಮತ್ತು ಗ್ಯೂ ರೀಸನ್ ಕ್ವಶನ್ಸ್ ಅವು ಕೂಡ ಕ್ವಶನ್ಸ್ ಕೇಳ್ಬೋದು. ಸ್ಕೋರ್ ಬೂಸ್ಟರ್ PDF ಆರ್ ಇನಫ್ ಫಾರ್ ದಟ್. ಓಕೆ ಸ್ಕೋರ್ ಬೂಸ್ಟರ್ ಸೀರೀಸ್ PDF ಆರ್ ಇನಫ್ ಫಾರ್ ದಟ್. ಅಲ್ಲಿರುವಂಥ ಎಲ್ಲ 2 ಮಾರ್ಕ್ಸ್ ಎಲ್ಲ ಓದ್ಕೊಂಡು ಹೋಗಿ ಫ್ರಮ್ ಕ್ವಶನ್ ನಂಬರ್ 38 ಟು ಕ್ವಶನ್ ನಂಬರ್ 54. ಇಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನೀವು ನಾಟ್ ಓನ್ಲಿ ಪಾರ್ಟ್ ಬಿ ಅಷ್ಟೇ ಇಲ್ಲ, ಪಾರ್ಟ್ ಬಿ ಪ್ಲಸ್ 3+2 ಅಲ್ಲಿರುವಂಥ ಈ 2 ಮಾರ್ಕ್ಸ್ ಕೂಡ ಅಟೆಂಡ್ ಮಾಡ್ಬೋದು ನೀವು ಇಷ್ಟು ಕ್ವಶನ್ಸ್ ಓದ್ಕೊಂಡು ಹೋದರೆ. ಓಕೆ ದಟ್ ವಿಲ್ ಬಿ ಮೋರ್ ದೆನ್ ಇನಫ್ ಸ್ಕೋರ್ ಬೂಸ್ಟರ್ ಸೀರೀಸ್ ಸ್ಟೂಡೆಂಟ್ಸ್. Okay, clear ಆಯ್ತಾ. ಬೇಸಿಕ್ಲಿ ಐ ವಾಸ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಫಾರ್ ಸ್ಕೋರ್ ಬೂಸ್ಟರ್ ಸೀರೀಸ್ ಬಟ್ ಐ ಥಾಟ್ ಐ ಶುಡ್ ಪಬ್ಲಿಕ್ ಇಟ್. ಸೊ ಐ ಆಮ್ ಪಬ್ಲಿಕೇಟಿಂಗ್ ಇಟ್. ಓಕೆ ಐ ಆಮ್ ಪಬ್ಲಿಕಿಂಗ್ ಇಟ್. ಸೊ ಇಲ್ಲಿ ನೋಡಿರ್ಬೋದು ನಿಮಗೆ ಗೊತ್ತಾಗಿದೆ, ಐಡಿಯಾ ಸಿಕ್ಕಿದೆ. ಇಲ್ಲಿ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಮಾಡಿದ್ರೆ ಇಲ್ಲಿ 6 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 1 ಮಾರ್ಕ್ಸ್ ಇಫ್ ಯು ವಾಂಟ್ ಯು ಕ್ಯಾನ್ ಡೂ ಆರ್ ಎಲ್ಸ್ ನಿಮಗೆ 26 ಮಾರ್ಕ್ಸ್ ಇದೇ ಇರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಡೂ 1 ಮಾರ್ಕ್ಸ್ ಕ್ವಶನ್ಸ್. ಓಕೆ ದಟ್ ರೆಫರ್ ದ PDF. ಓಕೆ ಸೊ ಇವತ್ತಿಗಾಗಿ ಅಷ್ಟೇ. ಇಲ್ಲಿ ನೋಡಿ ಮತ್ತೊಂದು ಇದು ಇದಾವೆ ನೋಡಿ. ಓಕೆ ಇದರಲ್ಲಿ ಮತ್ತೆ ಇದಾವೆ ನೋಡಿ ಕ್ವಶನ್ಸ್. ಗಿವ್ ಎಕ್ಸಾಂಪಲ್ ಫಾರ್. ಓಕೆ ಇವೆಲ್ಲ ನಿಮ್ದು ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್. ಇಫ್ ಯು ವಾಂಟ್ ಯು ಕ್ಯಾನ್ ಫಾಲೋ ದಿಸ್ ಕ್ವಶನ್ಸ್. ಓಕೆ ಸೊ ಈಗ ನಿಮಗೆ ಆರ್ಗ್ಯಾನಿಕ್ ಆಗಿದೆ. ನಾನು ಫಿಸಿಕಲ್ ಕೂಡ ಮಾಡ್ತೇನೆ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೂಡ ಮಾಡ್ತೇನೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಯು ಕ್ಯಾನ್ ಜಾಯಿನ್ ಇಟ್. ಓಕೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಯು ಕ್ಯಾನ್ ಜಾಯಿನ್ ಇಟ್. ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ದ ಫಿಸಿಕಲ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಟು. ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಜಾಯಿನ್ ಫಿಸಿಕಲ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಟು ಇಫ್ ಯು ವಾಂಟ್. ಓಕೆ ದೆನ್ ಇಫ್ ಯು ವಾಂಟ್ ಅದ್ರಲ್ಲಿ ಕೂಡ ನಾನು ವಿಡಿಯೋ ಬಿಡ್ತಿರ್ತೇನೆ. ಸೊ ಸರಿಯಾಗಿ ಓದಿ ಎಕ್ಸಾಮ್ಗಾಗಿ. ಈಗ ನಿಮಗೆ ಐಡಿಯಾ ಸಿಕ್ಕಿರ್ಬೋದು ಕೆಮಿಸ್ಟ್ರಿಯಲ್ಲಿ ಯಾವ ರೀತಿ 30 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು ಅಂತ. 3 ಚಾಪ್ಟರ್ಸ್ ಯಾವ ಇಂಪಾರ್ಟೆಂಟ್ ಆಗೋದು ಈಗ, ಹ್ಯಾಲೋಅಲ್ಕಿನ್ಸ್ ಇಂಪಾರ್ಟೆಂಟ್ ಆಯಿತು, ಆಲ್ಕೋಹಾಲ್ ಫಿನಾಲ್ಸ್ ಇಂಪಾರ್ಟೆಂಟ್ ಆಯ್ತಾ. ಎಸ್ ಸರ್. ಮತ್ತು ಅದು ಆದಮೇಲೆ ಸರ್ ಬಯೋಮಾಲಿಕ್ಯೂಲ್ಸ್. ಇವು 3 ಚಾಪ್ಟರ್ ಪ್ಲಸ್ ಇನ್ನೊಂದು ನಿಮ್ಗೆ ಅಂದ್ರೆ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್. ಓಕೆ ಇದೊಂದು ಚಾಪ್ಟರ್ ಫಾರ್ 2 ಮಾರ್ಕ್ಸ್. ಫಾರ್ 5 ಮಾರ್ಕ್ಸ್ ನೋಡಿದಾಗ ಇವು 3 ಚಾಪ್ಟರಿಂದ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ಲೆಟ್ ಮಿ ಎಂಡ್ ದಿಸ್ ಕ್ಲಾಸ್ ಫಾರ್ ಟುಡೇ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಗಾಗಿ. ಟಿಲ್ ದಟ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು.